ಇಲ್ಲಿ ಬಾ. ಕೆಳಗಡೆ ಹೋಗ್ಬಿಡ್ತು ಅದು. ನಮ್ಮನ್ನೇ ಅಟ್ಯಾಕ್ ಮಾಡೋದು ಇವು. ಅಯ್ಯೋ ನಾನಲ್ಲ, ಸುಮ್ಮನೆ ಇರೋ. ಹೇಳ್ಬೇಕಂದ್ರೆ ಯಾರೇ ಒಂದು 70 ಓ ಏನೋ ಇಷ್ಟು ದೊಡ್ಡದೈತಿ ಇದು ನದಿ. ಇಲ್ಲ ಬ್ರೋ, 100 ಮೇಲಿದೆ. 160 ಕಿಲೋಮೀಟರ್ ಇದೆ ನೋಡಿ ಮಗ. ಏನು ಇದು, ಇವ್ರ ಕಥೆಗಳೆಲ್ಲ ಹೆಂಗೋ, ಯಾವಾಗ ಹೋಗ್ತಾರೆ ಇವರು. ಕಾಳಿಕಾ ದೇವಿದು ಕಾರ್ ಹಾಕ್ಬಿಟ್ಟು ನಮ್ಮದು ಫುಲ್ ಸೆಟಪ್ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ 6 ಸ್ಟೇಟು, ಒಂದು ಗಾಡಿ, ಅನ್ಲಿಮಿಟೆಡ್ ಮೆಮೊರೀಸ್. ನಮಸ್ಕಾರ ಸ್ನೇಹಿತರೆ, ಟೈಮ್ ಬಂದು 10:05, 10 ಗಂಟೆ ಆಗಿದೆ. ನಾವು ಕಾಶಿಯಲ್ಲಿದ್ದೀವಿ. ಕಾಶಿ ಮತ್ತು ಅಯೋಧ್ಯೆಯಲ್ಲಿ 2 ಕಡೆನೂ ಫೋನ್ ಅಲೋ ಮಾಡಲ್ಲ ಮತ್ತು ಕ್ಯಾಮ್ರಾಸ್ ಯಾವುದೂ ಅಲೋ ಇಲ್ಲಲ್ಲ. ಸೊ ಅದರಿಂದ ನಾವು ಯಾವುದೇ ವೀಡಿಯೋಗಳಾಗಲಿ ಫೋಟೋ ಆಗಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಯೋಧ್ಯೆಯಲ್ಲಿ ಒಳ್ಳೆ ದರ್ಶನ ಆಯಿತು. ವಿತಿನ್ 1 ಅವರಲ್ಲಿ ಅಯೋಧ್ಯೆಯಲ್ಲಿ ದರ್ಶನ ಆಯಿತು ಸ್ನೇಹಿತರೆ. ಇವಾಗ ನೋಡಿದ್ರೆ ನಾವು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ರೋಡ್ ಹೋಗುತ್ತಲ್ಲ, ರೇವಾ ಯೂನಿವರ್ಸಿಟಿ ಮೇಲೆ, ಅಲ್ಲಿ ಕ್ಲೋಸ್ ಟು 80 ಕಿಲೋಮೀಟ್ರ್ ಜಾಮ್ ಆಗಿದೆ. ಯಾವಾಗ? ನಿನ್ನೆ ಶನಿವಾರ. ನಾವಿವತ್ತು ಭಾನುವಾರ ಓಡ್ತಾಯಿದ್ದೀವಿ. ನೆನ್ನೆ ನಮಗೂ ಸಿಕ್ಕಿತ್ತು, ಬಟ್ಟು ಸ್ವಲ್ಪ ಮೂವಿಂಗ್ ಇತ್ತು. ತುಂಬ ಡೆಡ್ಲಿ ಟ್ರಾಫಿಕ್ ಅಂತಲೂ ಇಲ್ಲ, ಅದೇ ಥರ ತುಂಬ ಕಮ್ಮಿ ಇತ್ತು ಅಂತಲೂ ಇಲ್ಲ. ಏನಂದರೆ ಆಲ್ಮೋಸ್ಟ್ ನಮಗೆ 1.5 ಅವರ್ಸಲ್ಲಿ 9 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ನೀವು ಡಿಸೈಡ್ ಮಾಡಿ ಯಾವ ಥರ ಇತ್ತು ಟ್ರಾಫಿಕ್ ಅಂತ. ಸೊ ಇವಾಗ ನಾವು ಕಾಶಿಲೇನ ನೈಟ್ ದರ್ಶನ ಆಯ್ತು ನಮ್ಮದು. ಸ್ವಲ್ಪ ರೆಸ್ಟ್ ಮಾಡಿ, ನಿದ್ದೆ ಇಲ್ಲ 2-3 ದಿನದಿಂದ. ಇವಾಗ ಪ್ಯಾಕಿಂಗ್ ಶುರು ಮಾಡಿದ್ದೀವಿ. ಪ್ಯಾಕಿಂಗ್ ಶುರು ಮಾಡಿ ಇಲ್ಲಿಂದ ಸೀದಾ ಬೆಂಗಳೂರು. ಎಲ್ಲ ನೀಟಾಗಿ ಆಯಿತು. ಪ್ರಯಾಗರಾಜಲ್ಲಿ ಕುಂಭಮೇಳ ಸ್ನಾನ ಆಯಿತು, ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಂದು ದರ್ಶನ ವಿತಿನ್ 1 ಅವರಲ್ಲಾಗಿದ್ದು. ಸೊ ನಮ್ಮ ಲೆಕ್ಕಕ್ಕೆ ಏನಂದರೆ, ನೀವು ಯಾರೇ ಬರೋರು ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಮಿಡ್ ನೈಟಲ್ಲಿ ರೀಚ್ ಆಗೋ ಥರ ಮಾಡ್ಕೊಳ್ಳಿ. ಸೊ ಮಿಡ್ ನೈಟಲ್ಲಿ ರೀಚ್ ಆಯಿತು ಅಂತಂದರೆ ಏನಾಗುತ್ತೆ, ವೆಹಿಕಲ್ಸ್ ಕಮ್ಮಿ ಇರುತ್ತೆ, ಕ್ರೌಡ್ ಕಮ್ಮಿ ಇರುತ್ತೆ, ಮತ್ತು ನೀವು ಬಂದಿದ್ದಂಗೆ ಸ್ನಾನ ಮಾಡಿಕೊಂಡು ಅಲ್ಲಿ ಮನೆಗೆ ದರ್ಶನಕ್ಕೆ ನಿಂತ್ಕೊಂಡ್ಬಿಡ್ಬೋದು. ಇಲ್ಲ ಅಂತಂದರೆ ಹೆವಿ ಟ್ರಾಫಿಕಲ್ಲಿ ತಗೊಳಕೋತೀವಿ. ಸೊ ನಮ್ಮದೆಲ್ಲ ಕಡೆ ಆಗಿದೆ ಹಂಗೆ. ಅಯೋಧ್ಯೆ ರೀಚ್ ಆದ್ವಿ ಅರೌಂಡ್ 2 ಗಂಟೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟಕ್ಕಂತ ಹಂಗೆ ಸರಯೂ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಸೀದಾ ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿಂದ ಸೀದಾ ಕಾಶಿಗೆ ಹೊರಟ್ವಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ದರ್ಶನ ಆಯಿತು. ವಿಶ್ವನಾಥದ್ದು ಮತ್ತು ಅದೇ ಥರ ಕಾಲಭೈರವ ಟೆಂಪಲ್ದು ಇತ್ತು. ಅದರ ಪಕ್ಕದಲ್ಲೇ ಸತ್ಯನಾರಾಯಣ ಮತ್ತು ಲಕ್ಷ್ಮೀ ದೇವಿನೂ ಇತ್ತು. ಅದನ್ನು ದರ್ಶನ ಮಾಡಿಕೊಂಡು ಇವಾಗ ಪ್ಯಾಕಿಂಗ್ ಶುರು ಮಾಡಿದ್ದೀವಿ, ಹೊರಡಬೇಕು. ಇದು ಕಾಶಿದು ಗಲ್ಲಿ ಯಾವುದೋ ಒಂದು ಇದ್ರ ಹತ್ರ ರೂಮ್ ಮಾಡ್ಕೊಂಡಿದ್ವಿ ನಾವು. ಒಂದು ನೈಟಿಗೆ 5,000 ರೂಪಾಯಿ. ಏನು ಮಾಡ್ತೀರಾ, ಬೇರೆ ಆಪ್ಷನ್ ಇರಲಿಲ್ಲ ನಮಗೂ. ಮಾಡಿ ಹೊರಟ್ವಿ. ಅಲ್ಲೆಲ್ಲ ಹೆಂಗೆ ಅಂದರೆ ಚಿಕ್ಕ ಚಿಕ್ಕ ಮನೆಗಳು, ಇಲ್ಲೊಂದು ಮನೆ ಇತ್ತು ಅಂದರೆ ಇಲ್ಲೊಂದು ಮನೆ. ಗಲ್ಲಿಗಳು ತುಂಬ ಚಿಕ್ಕದ ಗಲ್ಲಿಗಳು ಅಲ್ಲೆಲ್ಲ ಇರುತ್ತೆ. ಒಂದು 3 ಅಡಿ ಜಾಗ ಇದೆ, ದೊಡ್ಡ ವಿಷಯ. ಈ ಬಿಲ್ಡಿಂಗಿಗೂ ಆ ಬಿಲ್ಡಿಂಗಿಗೂ ಆ ಥರ. ಸೊ ಅದಾದಮೇಲೆ ಕಾಶಿ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರೋದು, ನಮಗೆ ಇಡೀ ಓಲ್ಡೆಸ್ಟ್ ಹೋಲಿ ಸಿಟಿ ಅದು. ಸೊ ಗಲ್ಲಿಗೆಲ್ಲ ಸುತ್ತಾಡಿಕೊಂಡು ಕಾರ್ನೆಲ್ಲ ಇವಾಗ ಸ್ವಲ್ಪ ವಾಶ್ ಮಾಡಿ ಮೇಲೆ ಗ್ಲಾಸೆಲ್ಲ ಒರೆಸ್ಕೊಂಡು ಆಲ್ ಸೆಟ್ ಟು ಗೋ ನಾವು. ಬನ್ನಿ ಹೊರಡೋಣ. ಹೊಂದಿವೆ. ಏನಾದರೂ ಅದೇ ಥರ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಸೊ ನಮ್ಮದು ಪೂರ ಟ್ರಿಪ್ಪು ಸೋ ಫಾರ್ ಸೋ ಗುಡ್ ಕಂಪ್ಲೀಟ್ ಆಗಿದೆ. ನಾವು ಬೆಂಗಳೂರು ರೀಚ್ ಆದಮೇಲೆ ಸೇಫಾಗಿ ರೀಚ್ ಆದ್ವಿ ಅಂತ ಹೇಳ್ಬೋದು. ರೀಚ್ ಆಗ್ತೀವಿ. ಶಿವಪ್ಪ ಇದ್ದಾನಲ್ಲ, ನೋಡ್ಕೋತಾನೆ ಎಲ್ಲ. ಎರಡು ನಾಯಿಗಳು. ನಮ್ಮ ಪರಿಸ್ಥಿತಿ ಹಂಗೆ, ಬೀದಿ ಬಾಳ ಇಲ್ಲಿ ಬಾ. ಕೆಳಗಡೆ ಹೋಗ್ಬಿಡ್ತು ಅದು. ಇಲ್ಲಿ
ಅಟ್ಯಾಕ್ ಮಾಡೋಕ್ಕೆ ಬಂದ್ಬಿಟ್ಟವೆ ಕಟ್ಬೇಕು. ಒಂದು ಬಿಟ್ಟರೆ ಒಂದೇನಾದ್ರು ನಮ್ಮನ್ನೇ ಅಟ್ಯಾಕ್ ಮಾಡಿದ್ರು ಇವು. ಅಯ್ಯೋ ನಾನಲ್ಲ, ಸುಮ್ಮನೆ ಇರೋ. ಮಿರ್ಜಾಪುರ ಇದೈತಲ್ಲ ಅಮೆಜಾನ್ ಪ್ರೈಮ್ ಸೀರೀಸು. ಕಾಶಿಯಿಂದ ರೇವಾಗ ಹೋಗೋ ಸೆಂಟ್ರಲ್ ಸಿಗೋದು ಘಾಟ್ ಸೆಕ್ಷನ್ ಇದು. ಸಖತ್ತಾಗಿದೆ, ಒಳ್ಳೆ ವ್ಯೂ. ಅದರ ವ್ಯೂ ಕಾಣಿಸ್ತಾ ಇಲ್ಲ. ಸೊ ನೀವು ಬಂದರೂ ಅಷ್ಟೇ, ಈ ಕಡೆ ಬಂದರೆ ಜಾಸ್ತಿ ನೈಟ್ ಟೈಮಲ್ಲೇ ಇಟ್ಕೊಳ್ಳಿ ಟ್ರಾಫಿಕ್ಕಿಂಗು. ಡೇ ಟೈಮಲ್ಲಿ ಡೆಡ್ಲಿ ಟ್ರಾಫಿಕ್ ಆಗುತ್ತೆ, ಪ್ಲಸ್ ಗಾಡಿಗಳು ಜಾಸ್ತಿ. ನೈಟ್ ಟೈಮ್ ಅಂದರೆ ಸ್ವಲ್ಪ ಟ್ರಕ್ಗಳು ಸಿಗುತ್ತೆ ನಿಮ್ಗೆ ಅಲ್ಲಲ್ಲಿ. ನೈ ಮಾಡಿಲ್ಲ ನಾವೇ ನೋಡಿ. ಈ ಕಡೆ ಕೆಳಗಡೆ ಗಂಗಾ ನದಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ಕಾಶಿ ಸಿಟಿ ಬಿಟ್ಟು ಬಂದಿದ್ದಾಯಿತು, ಇನ್ನೂ ಕಂಪ್ಲೀಟ್ ಬಿಟ್ಟಿಲ್ಲ. ಔಟ್ಸೈಡ್ ಹೋಗ್ತಾ ಇದ್ದೀವಿ ಕಾಶಿ ಸಿಟಿ ಬಿಟ್ಟು. ಸಿಟಿ ಬಿಡೋದಕ್ಕೆ ಆಲ್ಮೋಸ್ಟ್ ನಮಗೆ ಒಂದು 3/4 ಗಂಟೆ ತಗೋತು ನೋಡಿ. ಬ್ರಿಡ್ಜು ಫ್ರೀ ಇದೆ ಆ ಕಡೆ. ಯಾರೇ ಒಂದು ಹೋಗ್ಬೋದು ನನ್ನ ಮಗ. ಓ ಏನೋ ಇಷ್ಟು ದೊಡ್ಡದೈತಿ ಇದು ನದಿ. ಅಪ್ಪ ದೇವ್ರೆ, ಅಲ್ಲಿ ನೋಡು ಮಗ, ಈ ಬ್ಯಾಂಕಿಂದ ಆ ರಿವರ್ ಬ್ಯಾಂಕಿಂದ ಈ ರಿವರ್ ಬ್ಯಾಂಕಿಗೆ ಎಷ್ಟು ಉದ್ದ ಇದೆ. ಮೈಟಿ ಗಂಗಾ ಅಂತ ಸುಮ್ಮನೆ ಹೇಳಲ್ಲ ಮಗ. ಯಪ್ಪ 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 ಯಪ್ಪ. ಮಾಡ್ತಾ ಇದ್ದೀನಿ ನೋಡಪ್ಪ ಹೆಂಗ್ ಜಾಮ್ ಆಗಿದೆ ಅಂತ. ರೇವಾ ಸಿಟಿ ಉದ್ದಕ್ಕೂ ಜಾಮ್ ಆಗಿದೆ ರೇವಾ ಸಿಟಿ ಹತ್ರ. ಏ ಇಲ್ಲ ಬ್ರೋ, 100 ಮೇಲಿದೆ. 160 ಕಿಲೋಮೀಟರ್ ಇದೆ ನೋಡಿ. ಅಲ್ಲಿ ಸೆಂಟ್ರಲ್ ಕಾರಲ್ಲಿ ತಗೊಳ್ಕೊಂಡಿದ್ರಲ್ಲ ಸತ್ರು. ಟ್ರಾಫಿಕ್ ಎಷ್ಟು ಆಲ್ರೆಡಿ ಎಷ್ಟು ಕಿಲೋಮೀಟರ್ ಏನು ಬರುದು ಇಲ್ಲ. ನಾವು ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಬೇರೆ ಕಣ್ಣಿಗೆ ಸರಿಯಾಗಿ ಹೊಡಿತಿದೆ. ಇಲ್ಲಪ್ಪ ನೋಡ್ದ ಎಂತ ಟೈಮಿಂಗ್ಸ್ ನಮ್ದು. 4 ಗಂಟೆಗೆ ಬಿಟ್ಟಿರೋದು. ನಾವು 4/4 ಬಿಟ್ಟಿಲ್ಲ ಅಂದಿದ್ರೆ ಮಗ, ನಮ್ದು ಇಲ್ಲೇ ಎಲ್ಲ ತಗೊಳಕೊಂಡಿರ್ತಾ ಇದ್ವಿ ನಾವು. ಏನೋ ಇದು ಟೆರಫಿಕ್ ಜಾಮು. ಟ್ರಾಫಿಕ್ ಜಾಮ್ ಅಲ್ಲ ಇದು, ಟ್ರಾಫಿಕ್ ಜಾಮ್. ಯಪ್ಪ ಯಪ್ಪ ದೇವ್ರೇ ಭಗವಂತ. ಇಲ್ಲಿಂದನೇ ಟ್ರಾಫಿಕ್ ಶುರು ಆಗಿದೆ. ಇವಾಗ ಇದು ವಿಡಿಯೋ ಮಾಡಕ್ ಮುಂಚೆ 20 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ. ನಮ್ಮದು ಮೇಲ್ಗಡೆ ಹೋಗ್ಬೇಕಿತ್ತು, ಅಲ್ಲೂ ಫುಲ್ ಹೆವಿ ಜಾಮ್ ಆಗಿದೆ. ವಾಪಸ್ ನಾವು ರೂಟ್ನ ಡೈವರ್ಟ್ ಮಾಡಿ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಬಿಟ್ಟಿದೆ. ಮೇಲ್ಗಡೆ ಫುಲ್ ಜಾಮ್ ಆಗಿದೆ ಫ್ಲೇವರ್ ಹತ್ರ. ನಾವು ಆ ಕಡೆ ಜಾಮ್ ಆಗಿದೆ ಅಂತ ಇಷ್ಟೊತ್ತು ನಾನು ವೀಡಿಯೋ ಮಾಡಿದೆ. ನಮ್ಮ ಮನೆ ಬರೋಕ್ಕೆ ಈಗ ಮತ್ತೆ ಮೇಲ್ಗಡೆ ನಮ್ಗೆ ಹೋಗೋರ್ಗು ಜಾಮ್ ಆಗಿದೆ. ತೋರಿಸ್ತೀನಿ ಬನ್ನಿ ಎಷ್ಟು ಜಾಮ್ ಆಗಿದೆ ಅದು ಅಂತ. ಬ್ಲಾಕ್ ಮಾಡಿಲ್ಲ, ಇಲ್ಲಿಂದನೇ ಬ್ಲಾಕ್ ಮಾಡ್ಬಿಟ್ಟವ್ರೆ ಗಾಡಿಗಳು, ಬಟ್ಟೆಗಳು ನೋಡು. ಏನಾಗೈತಿದು? ಸ್ಟಾಪ್ ಮಾಡಿಸ್ಬಿಟ್ಟು ಎಲ್ರಿಗೂ ಮಜ್ಜಿಗೆ ಕೊಡ್ತಾವ್ರು. ತಿನ್ಕೊಂಡು ಇಲ್ಲೇ ಇರ್ರಿ ಅಂತ.
ಊಟನೇ ಕೊಡ್ತಾರಲ್ಲ ಯೂಟರ್ನ್ ಮಾಡ್ಕೋಗುರು ನಾವು ಊಟ ಮಾಡ್ಕೊಂಡು ಹೋಗೋಣ ಮಗ ಏನು ಇದು ಇವ್ರ ಕಥೆಗಳೆಲ್ಲ ಹೆಂಗೋ ಯಾವಾಗ ಹೋಗ್ತಾರೆ ಇವರು ಎಷ್ಟು ಕಾರ್ಗಳು ದೇವ್ರೆ ಅಲ್ಲಿಂದನೇ ಬ್ಲಾಕ್ ಮಾಡ್ಬಿಟ್ಟವ್ರಲ್ಲ ಗುರು ನೋಡಿರ್ಲಿ ಇವರೆಲ್ಲ ಆಪೋಸಿಟ್ ಈ ಲೆಫ್ಟ್ ಮಗ ಅಲ್ಲಿಂದನೇ ಯೂಟರ್ನ್ ತಗೊಂಡು ಉಜ್ಜಯಿನಿಗೆ ಹೋಗ್ಬಿಟ್ಟು ಪೊಲೀಸವ್ನ ಅಡ್ಡ ಹಾಕೊಂಡ್ಬಿಟ್ಟವ್ ನೀವನ್ನ ಹಾಕೊಳ್ಳೋ ಸೈಡಿಗೆ ಹಾಕೊಳ್ಳೋ ನೆಗೆಟಿವ್ ಹೇಳ್ತೀನಿ ಅಂದ್ಬಿಟ್ಟು ನನ್ನ ಮಕ್ಳು ಏನಾದ್ರು ಯೋಚನೆ ಮಾಡ್ತಾವ್ರೆ ನಿಧಾನಕಾರ ಬಂದು ಸಾಯಿರೋ ನನ್ನ ಮಕ್ಳ ಕೋತ್ ನನ್ನ ಮಕ್ಳ ನಿಮ್ಮ ಅಪ್ಪಂದ ಅನ್ಕೊಂಡಿದ್ದಾರೆ ಹೇಳ ನಮ್ಗೆ ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ. ಈ ಕಡೆಯಿಂದ ನಾವು ಯಾವುದಿದು ಕಾಶಿಯಿಂದ ವಾರಣಾಸಿಯಿಂದ ಬಂತು ಅಂದರೆ ಈಗ ಟುವರ್ಡ್ಸ್ ನಾವು ನಾಗ್ಪುರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು ಡಿವಿಯೇಷನ್ ಬಂತು. ನಾವು ಅಲ್ಲಿ ಆಲ್ಮೋಸ್ಟ್ 80ರಿಂದ 100 ಕಿಲೋಮೀಟರ್ ಜಾಮ್ ಆಗಿದೆ ಗುರು ಪ್ರಯಾಗ್ರಾಜ್ಗೆ. ಏನು ಲಕ್ಕು ಗೊತ್ತಾ ನಮ್ಮದು. ನಾವು 6th ಬಿಡಬೇಕು ಅಂದ್ಕೊಂಡಿದ್ದು, 6th ಬಿಟ್ಟರೆ 8ಗೆ ಪ್ರಯಾಗ್ರಾಜ್ ರೀಚ್ ಆಗ್ತಾ ಇದ್ವಿ. ನಾವೇನು ಹಂಗೆ ಬಿಟ್ಟಿದ್ದಿದ್ರೆ ಅಷ್ಟೇ ನಮ್ಮ ಕತೆ ಊಷ್ಟು. ನಾವು 4th ಬಿಟ್ಟಿದ್ದಕ್ಕೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಇವಾಗ ಇಲ್ಲಿ ಇದು ಯಾವುದೋ ಪ್ಲೇಸ್ ಇತ್ತು, ಅಮೃತ್ ಅಂತ. ಅದು ಚಾಯ್ ಕುಡ್ಕೊಂಡು ಒಳ್ಳೆ ಸೂಪರ್ ಚಾಯ್, ಇದು ಖಡಕ್ ಚಾಯ್ ಕುಡ್ಕೊಂಡು ಹೊರಟಿದ್ದೀವಿ. ನಮ್ಮ ಕಾರ್ದು ಲಗೇಜ್ ಎಲ್ಲ ಹಾಕಿ ಮಾಡಿದ್ದೀವಿ. ನಾನು ಆಲ್ಮೋಸ್ಟ್ ಒಂದು 300 ಕಿಲೋಮೀಟ್ರ್ ಹೊಡ್ಕೊಂಬಂದೆ ಇವಾಗ ನಾನ್ ಸ್ಟಾಪು. ಇನ್ನು ಟ್ಯಾಂಕಲ್ಲಿ 250 ಇದೆ ಫ್ಯೂಲ್ ರೇಂಜು. ನೆಕ್ಸ್ಟ್ ಫ್ಯೂಲ್ ಸ್ಟೇಷನಲ್ಲಿ ಹಾಕ್ಬಿಟ್ಟು ಒಂದು 6 ಗಂಟೆಗೆ ಇನ್ನೊಂದು ಟೀ ಹಾಕಬೇಕು, ಇಲ್ಲ 7 ಗಂಟೆಗೆ. ಇದು ರೇವಾ ಯೂನಿವರ್ಸಿಟಿ, ಹಮಾರ ರೇವಾ ಅಂತ ಬರುತ್ತೆ. ಇದು MP. ಇನ್ನೊಂದು ಸ್ವಲ್ಪ ಹೊತ್ತು ಕ್ರಾಸ್ ಆಯಿತು ಅಂತಂದರೆ ನಮಗೆ MH ಬರುತ್ತೆ ಮಹಾರಾಷ್ಟ್ರ. ಸೊ ಇವಾಗ UP, MP ಮತ್ತು MH ಮಹಾರಾಷ್ಟ್ರ, ಆಮೇಲೆ TS ತೆಲಂಗಾಣ, ಆಂಧ್ರ, ಕರ್ನಾಟಕ ಮತ್ತು ನಮ್ಮ ಫ್ರೆಂಡು ತಮಿಳ್ನಾಡು ಹೋಗ್ಬೇಕು. ಆಲ್ಮೋಸ್ಟ್ 6 ಸ್ಟೇಟು, ಒಂದು ಗಾಡಿ, ಅನ್ಲಿಮಿಟೆಡ್ ಮೆಮೊರೀಸ್. ಚಿತಾಲ್ ಪತಲ್. ಬನ್ನಿ ಮುಂದೆ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ಎಲ್ಲೆಲ್ಲ ಹೋಗ್ತೀವಿ ಅಂತ. ಸೋ ಫಾರ್ ಸೋ ಗುಡ್. ಕಂಪ್ಲೀಟ್ ಟ್ರಿಪ್ಪು ಅದ್ಭುತವಾಗಿದೆ ಆಸ್ ಆಫ್ ನೌ. ನಮ್ಮದು ಟೋಟಲ್ ಲಕ್ ಅಂತ ಹೇಳ್ಬೋದು. ಇವ್ರು ಯಾರು ಜಾಯ್ ಬೇಕಂತ ಇವ್ನು ಮಾತಾಡ್ಕೊಂಡಿದ್ದ ಓನರು, 1 ಲಕ್ಷ ಕಟ್ಟಬೇಕು ಇದಕ್ಕೆಲ್ಲ ಅಂದ್ಕೊಂಡು. ಒಳ್ಳೆ ಮನುಷ್ಯ ಗುರು, ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ಕಡೆ. ಎಲ್ಲರೂ ಒಂದೇ ಥರ ಇರಲ್ಲ, ಬಟ್ ಕೆಲವೊಬ್ರೆಲ್ಲ ಪಾನ್ ಪಾಕರ್ ಹಾಕೊಂಡು ಕಾರ್ಗೆ ಉಗ್ದಿದ್ದಾರೆ. ನೋಡಿ ಇಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ನಿಮ್ಗೆ ಇದ್ರಲ್ಲಿ ನೋಡಿ, ಬರೀ ನೀವು ಅಲ್ಲಿ ಹಿಂದೆ ಹೋಗಿ ನೋಡ್ರೆ ಕಾಣಿಸುತ್ತೆ. ಪಾನ್ ಪಾಕ್ ಹಾಕೊಂಡು ಕಾರ್ಗೆ ಹೋಗಿದವ್ರು ಗುರು. ಎಂಥ ಮನುಷ್ಯರು ನನ್ನ ಮಕ್ಕಳು. ಇರು ಪ್ರೀತಮ್ ಭಾಯ್ ಒಂದು ರಿವ್ಯೂ ಕಿರೋಣ. ಪ್ರೀತಮ್ ಭಾಯ್ ಹೆಂಗಿತ್ತು ಸೋಫಾರ್? ಚೆನ್ನಾಗಿತ್ತು ಎಲ್ಲಾನು ಇದುವರೆಗೂ. ಬ್ಯೂಟಿಫುಲ್, ನಥಿಂಗ್ ಪ್ರಾಬ್ಲಮ್, ಆಲ್ ಗುಡ್. ವ್ಯೂ ನೋಡಿ ಇದು ಹೆಂಗಿದೆ. ಕಾರ್ ಹಾಕಿದ್ವಿ, ಒಂದು ಕಡೆ ಪಾರ್ಕಿಂಗ್ ಮಾಡಿದ್ದೀವಿ. ಆಫ್ಟರ್ನೂನ್ ಏನು ಊಟ ಮಾಡಿಲ್ಲ, ಅಟ್ಲೀಸ್ಟ್ ಒಂದು ಮ್ಯಾಗಿಗೆ ಏನೋ ತಿನ್ನೋಣ ಅಂತ ಶಾರ್ಟ್ ಬ್ರೇಕು. ಕಂಪ್ಲೀಟ್ ಉದ್ದಕ್ಕೂ ಜಾಮ್ ಆಗಿದೆ. ಇಲ್ಲೇನಕ್ಕೆ ಇವಾಗ ನಿಮ್ಗೆ ಖಾಲಿ ಕಾಣಿಸ್ತದೆ ಅಂದರೆ ಅಲ್ಲಿ ಜಬಲ್ಪುರದಿಂದನೇ ಬ್ಲಾಕ್ ಮಾಡಿದ್ದಾರೆ. ಮತ್ತು ಅಲ್ಲಿ ಮಹಿಯವರು ಅಂತ ಒಂದು ಊರು ಬರುತ್ತೆ, ಅಲ್ಲೂ ಬ್ಲಾಕ್ ಮಾಡಿದ್ದಾರೆ.
ಸೊ ಅದರಿಂದ ನಿಮಗೆ ಈ ಕಡೆ ಫುಲ್ ಖಾಲಿ ಇದೆ. ಈಗ ಈ ಕಡೆಯಿಂದ ಹೋಗೋ ವೆಹಿಕಲ್ ಜಾಸ್ತಿ ಆಗಿದೆ. ಇಲ್ಲೇ ಹಾಕಿದ್ದೀವಿ ಕಾರು, ಜೊತೆಗೆ ವ್ಯೂ ಬ್ಯಾಕ್ ಟು ಬ್ಯಾಕ್ ಬರ್ತಿದೆ. ಈಗ ಒಂದು ಸ್ವಲ್ಪ ಇಲ್ಲಿ ಕಮ್ಮಿ ಆಯ್ತು ನೋಡಿ ಈ ಸೆಕ್ಷನ್. ಅವಾಗಿಂದ ಕಂಟಿನ್ಯೂಸ್ಲಿ ಕಾರ್ಗಳು. ಈಗ ಮ್ಯಾಗಿ ಮಾಡಿ ಗಾಡಿ ಪಾರ್ಕ್ ಮಾಡಿದ್ದೇವಲ್ಲ, ಈಗ ನಮ್ಗೆ ಗೊತ್ತಿಲ್ದೇನೆ ಹಾಗೆ ಇಲ್ಲಿ ಬಂತು ಅಂದ್ರೆ ನೋಡಿ, ಇಲ್ಲಿ ಕಾಳಿಕಾ ದೇವಿದು ಸಗದ ಮಾಡಿದ್ದಾರೆ ಅವರು. ಇಲ್ಲಿ ಅವರೇ ಕೇಳಿದ್ವಿ ಇಲ್ಲಿ ಕುತ್ಕೊಂಡು ಮ್ಯಾಗಿ ಮಾಡ್ಕೋಬೋದ ಅಂತ. ಕಾರ್ ಮುಂದೆ ಹಾಕೊಂಡು ಆರಾಮ್ಸೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಅವರೇ ಪರ್ಮಿಷನ್ ಕೊಟ್ರು ಇವರು. ಈಗ ಇಲ್ಲಿ ಮಾಡಿಕೊಂಡು ಹೋಗೋಣ. ನೋಡಿ ಕಾರ್ ಹಾಕ್ಬಿಟ್ಟು ನಮ್ದು ಫುಲ್ ಸೆಟಪ್ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಮ್ಯಾಗಿ ರೆಡಿ ಆಯಿತು. ಫುಲ್ ಪ್ಯಾಕೆಟ್ ಖಾಲಿಯಾಗಿದೆ. ಇದರಲ್ಲಿ 4 ಅಷ್ಟೇ ಹಾಕಿರೋದು ನಾವು. ಟೋಟಲ್ 8 ಪ್ಯಾಕೆಟ್ ಬರುತ್ತೆ. ನಾವು ರೈಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಅಲ್ಲಿಂದನೇ ರೈಸು, ಸಾಲ್ಟು, ಏನೇನು ಬೇಕು ಶುಗರಿಂದ ಹಿಡಿದು ಎಲ್ಲ ತೊಗೊಂಬಂದಿದ್ದೀವಿ ಒಂದು ಬ್ಯಾಗಲ್ಲಿ. ಅಲ್ಲಿ ಲಗೇಜು ಅಲ್ಲಿ ಸೆಟ್ ಆಗಿದೆ. ಇಲ್ಲಿ ಹಾಕ್ಕೊಂಡು ಸೆಟ್ ಮಾಡಿಕೊಂಡು ಊಟ ಗೀಟ ಮಾಡಿ ಮ್ಯಾಗಿ ತಿಂದು ಸ್ನ್ಯಾಕ್ಸಲ್ಲಿ ಒಂದು 2 ನಿಮಿಷ ಮ್ಯಾಗಿ ರೆಡಿ. ಆಮೇಲೆ ನಿಮ್ಗೆ ಆ ವ್ಯೂ ಹೆಂಗೆ ಕಾಣಿಸ್ತದೆ ನೋಡಿ. ಗಾಡಿಗಳು ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ವ್ಯೂ ನೋಡಿ, ಬಾ ಕ್ರೇಜಿ. ಒಳ್ಳೆ ರೋಡ್ ಇದು, ಒಳ್ಳೆ ಫೇಸ್ ಮೇಂಟೈನ್ ಮಾಡ್ಬೋದು. 120 ಆ ಥರ ಈಸಿಯಾಗಿ ಕವರ್ ಮಾಡ್ಬೋದು. ಕಾರು ಅಷ್ಟೇ ಮಸ್ತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಆ್ಯಕ್ಚುಲಿ ನಮ್ಗೆ ಇಷ್ಟೆಲ್ಲ ಹೋಗಿ ಬಂದರೂ ಕೂಡ ಎಲ್ಲೂ ನಮಗೆ ಬಾಡಿ ಪೇನ್ ಆಗಲಿ ಒಂಥರ ಗಾಡಿ ಅಂಡರ್ ಪವರ್ ಅಂತ ಅನಿಸೇ ಇಲ್ಲ. ಅದಕ್ಕೆ ಎಲ್ಲರೂ ಲಾಂಗ್ ಡ್ರೈವ್ ಆದಾಗ ಈ ಥರ ದೊಡ್ಡ ಗಾಡಿ ದೊಡ್ಡ ಗಾಡಿ ಎತ್ಕೊಂಡು ಹೋಗೋದು ಒಳ್ಳೆಯದು. ಬೇರೆ ಗಾಡಿಗಳಿದ್ರೆ ಪ್ರಾಬ್ಲಮ್ ನಮಗೆ ಇಷ್ಟೊತ್ತಿಗೆಲ್ಲ ಬಾಡಿ ಪೇನ್ ಬಂದು ಮಲ್ಕೊಬಿಡ್ತಾಯಿದ್ವಿ. ಬಿಗ್ ಥ್ಯಾಂಕ್ ಯು. ಬನ್ನಿ ಮ್ಯಾಗಿ ತಿನ್ನೋಣ. ಆಲ್ಮೋಸ್ಟ್ ರೆಡಿ ಆಯಿತು. ಜಾಮ್ ಆಗಿದೆ. ಆ ಕಡೆಯಿಂದ ಮಾತ್ರ ಅನ್ಕೊಳ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಈ ಕಡೆನೇ ಜಾಮ್ ಆಗಿದೆ. ನಮ್ಮ ಲಕ್ಕಿಗೆ ಹೆಂಗೋ ನಾವು ಮ್ಯಾಚ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬಿಡು ಯಾವ ರೇಂಜಿಗೆ ಜಾಮ್ ಆಗಿದೆ. ಆ ಕಡೆ ಇರಬೇಕಿತ್ತು, ನಾವು ಆಪೋಸಿಟ್ ಡೈರೆಕ್ಷನಿಂದ ಹಚ್ಚಿದ್ದೀವಿ. ಫುಲ್ ಟೋಲ್ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಅಲ್ಲ, ನನಗೀಗ ಆ ಕಡೆ ಬರೋರ್ ಕತೆ ಇರತ್ತೆ ಅರ್ಥ ಆಗ್ತಿಲ್ಲ ಮಗ. ಫಸ್ಟ್ ಟೈಮ್ ಲೈಫಲ್ಲಿ ಕಂಪ್ಲೀಟ್ ಆಪೋಸಿಟ್ ಡೈರೆಕ್ಷನ್ ಬಂದು ಅದ್ರಲ್ಲಿ ಹೋಗ್ತಾರದು. ಅದರಲ್ಲೂ ಟ್ರಾಫಿಕ್ ಜಾಮ್ ಹೋಗತ್ತಾಗೆ. ಇದು ಏನು ಇವತ್ತೇ ಮುಗಿಯೋ ರೇಂಜಿಗೂ ಕಾಣ್ತಿಲ್ಲ ಇದು. ನೋಡಿ ಪ್ರಯಾಗ್ರಾಜ್ ಬರಬೇಕು ಅಂದ್ಕೊಂಡವರು ನೋಡ್ರಿ ಇದು ಕತೆ. ನಮಸ್ಕಾರ ಸ್ನೇಹಿತರೆ, ಟೈಮ್ ಬಂದು ಆಲ್ಮೋಸ್ಟ್ 2:50 ಜಸ್ಟ್ ರೀಚ್ ಆದ್ವಿ ಬೆಂಗಳೂರಿಗೆ. ಅಲ್ಲಿ ಮಾಡಿದ್ದೀನಿ, ಇದು ಟೀ ಮಾಡಿಲ್ಲ. ಬಂದು ರೀಚ್ ಆದ್ವಿ. ಇವಾಗ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದೀವಿ. ಡೋರ್ ಕ್ಲೋಸ್ ಮಾಡೋಣ. ಈ ಕಡೆ ಗಾಡಿಗಳು ಬರ್ತಿದೆ. ಕಾರ್ಪೊರೇಷನ್ ಸರ್ಕಲ್ ಹತ್ರ ಇದ್ದೀವಿ ನಾವು. ಇಲ್ಲಿಂದ ಮನೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಸಕ್ಸಸ್ಫುಲಿ ಪ್ರಯಾಗ್ರಾಜ್ ಮತ್ತು ಅಯೋಧ್ಯ, ಕಾಶಿ 3 ಯಾತ್ರೆ ಕಂಪ್ಲೀಟ್ ಮಾಡಿದ್ದೀವಿ. ಆಲ್ ಬಿಗ್ ಥ್ಯಾಂಕ್ ಯು ಸವಿಸ್ಕಾರ. ಇದಿಲ್ಲ ಅಂದಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್.
4,500 ಕಿಲೋಮೀಟ್ರ್ ಗುರು, ತಮಾಷೆ ಮಾತ್ರ ಇಲ್ಲ. ಎಲ್ಲೂ ಒಂದು ಕಡೆನೂ ಕಾರ್ ಕೈ ಕೊಡೋದಾಗಲಿ ಇಶ್ಯೂಸ್ ಆಗಲಿ ಏನೂ ಆಗಿಲ್ಲ. ಅದ್ಭುತ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಮಾತ್ರ. 160 170ವರೆಗೂ ಚಿಚ್ಚಾಡಿದ್ದೀವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡೋಣ ಬನ್ನಿ. ಎಲ್ಲರಿಗೂ ನಿದ್ದೆ ಎಳಿತಾ ಇದೆ. ಸೊ ಅಟ್ಲೀಸ್ಟ್ ಟ್ರಿಪ್ ಒಂದು ಕಂಪ್ಲೀಟ್ ಆಯ್ತಲ್ಲ, ಒಂದು ಅಪ್ಡೇಟ್ ಕೊಟ್ಬಿಡೋಣ ಅಂತಷ್ಟೇ. ಸೊ ಇವಾಗ ಅಲ್ಲಿಂದ ಹೊರಟು ಹೋಗಿ ದಬಾಕೊಂಡು ಪಾಚಿ ಮಾಡೋದು. ಜೈ ಶ್ರೀರಾಮ್, ಹರ ಹರ ಮಹಾದೇವ್.